ವಕೀಲರಾದಂತಹ ಮಲ್ಲಿಕಾರ್ಜುನ್ ಪ್ರಭಾ ಅವರೇ, ತಮ್ಮೂರವರೇ, ಆತ್ಮೀಯರು, ಸ್ನೇಹಿತರಾದಂತಹ ನಬಿ ಪಟೇಲ್ ರವರೇ, ಹಳ್ಳಿಕೇಟ್ ಪುರಸಭೆಯ ಮಾಜಿ ಅಧ್ಯಕ್ಷರಾದಂತಹ ಮಾಂದಯ್ಯ ತೀರ್ಥರವರೇ, ಹಿರಿಯರಾದಂತಹ ಸುಭಾಷ್ ಸಾರೆ ಅವರೇ, ಪ್ರಭುರಾವ್ ತಾಮಾಡ್ಗಿ ಅವರೇ, ಮಲ್ಲಿಕಾರ್ಜುನ್ ಮಹೇಂದ್ರಕರ್ ಅವರೇ, ಡಾಕ್ಟರ್ ಅರುಣ್ ಕೂರ್ನೆ ಅವರೇ, ನಮ್ಮ ಪಕ್ಷದ ಯುವ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದಂತಹ ಉಮೇಶ್ ಜಮಗಿ ಅವರೇ, ಸುರೇಶ್ ಡಾಂಗ್ರೆ ಅವರೇ, ವಿಶೇಷವಾಗಿ ಚಂದ್ರಕಾಂತ್ ಮೇಲ್ದೊಡ್ಡಿ, ಈ ಎಲ್ಲ ಕಾರ್ಯಕ್ರಮ ಮತ್ತು ಬಹಳ ಒಳ್ಳೆ ರೀತಿಯಿಂದ ಈ ಊರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಆಗಬೇಕು, ಅನಾವರಣ ಆಗಬೇಕು ಅಂತ ಅವ್ರ ಜೊತೆ ಎಲ್ಲ ಸಮಾಜದ ಮುಖಂಡರು ಸೇರಿ ಇವತ್ತು ಅವ್ರ ಪರವಾಗಿ ಒಂದ್ಸಲ ಎಲ್ಲರೂ ಕೂಡ ಒಂದು ಸ್ವಾಗತ ಮಾಡ್ತಕ್ಕಂಥ ಕೆಲಸ ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಯುವಕರಾದಂತಹ ಶಿವಕುಮಾರ್ ಬೆಳಕೇರಿ ಅವರು, ವಿಜಯ್ ಕುಮಾರ್ ನಾತೆ ಅವರು, ಸುಂದರ್ ಬಾವಿಕಟ್ಟಿ ಅವರು, ಅಜೀಶ್ ಪಟೇಲ್ ಅವರು, ವಿನೋದ್ ಚಿರೋಜಿ ಅವರು, ಶಿವರಾಜ್ ಲಾಡೇಕರ್ ಅವರು, ಬಹಳ ಸಮಾಜದ ಬಗ್ಗೆ ಇರ್ತಕ್ಕಂಥ ಹುಮ್ನಾಬಾದ್ ಹಿಡ್ಕೊಂಡು ಹುಮ್ನಾಬಾದ್ ಕ್ಷೇತ್ರ ಬೀದರ್ದಲ್ಲೆಲ್ಲ ಬಾಬಾ ಸಾಹೇಬರ ಅನ್ವಯಿಗಳಾಗಿ ಆತ್ಮರಂತ ಲಕ್ಷ್ಮೀಪುತ್ರ ಮಾಳ್ಗೆ ಅವರೇ, ಸಂತೋಷ್ ಮಾಲಿ ಪಾಟೀಲ್ ಅವರೇ, ರಮೇಶ್ ಮಾಳ್ಗೆ ಅವರೇ, ದುಮುನ್ಸೂರು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂತಹ ವೀರಪ್ಪ ಬುತಾಳೆ ಅವರೇ, ವಿಜಯ್ ಕುಮಾರ್ ಗೋಟ್ರು ಅವರೇ, ಚಂದ್ರಶೇಖರ್ ಪಾಟೀಲ್ ರವರೇ, ಬಸವರಾಜ್ ಧರ್ಮರೆಡ್ಡಿ ಅವರೇ, ಬಸವರಾಜ್ ಕೂಲಿ ಅವರೇ, ರಮೇಶ್ ರೆಡ್ಡಿ ಅವರೇ, ಲೋಕೇಶ್ ಬೇತ್ರೆ ಅವರೇ ಮತ್ತು ಶಿವಾನಂದ್ ಕಟ್ಟಿಮನಿಯವರೇ, ಎಲ್ಲ ನಮ್ಮ ಹುಮನಾಬಾದ್ ಬಂದಿರತಕ್ಕಂಥ ಗೌರವಾನ್ವಿತ ಪೌರಸಭೆ ಎಲ್ಲ ಸದಸ್ಯರುಗಳು, ಈಗ ಇದು ಸಂಚಲನೆ ಮಾಡ್ತಕ್ಕಂಥವ್ರು ಅಂತ ಹೇಳ್ಬೇಕಾಯ್ತದ. ಈ ಸಂಚಲನೆ ಮಾಡ್ತಕ್ಕಂಥವ್ರು ನಮ್ ಗಾಯಕವಾಡವರು, ಅಂಬಾದಾಸ್ ಗಾಯಕವಾಡ ಅಂತ ನಿಮ್ಗೆ ಗುರುತಿದೆ. ಬಹಳ ಹೋರಾಟಗಾರಿ, ಸಣ್ಣ ವಯಸ್ಸಿದ್ರು ಕೂಡ ಬಹಳ ಹೋರಾಟ ಮಾಡಬೇಕು. ಎಲ್ಲೆಲ್ಲಿ ಬಾಬಾ ಸಾಹೇಬ್ರ ಕಾರ್ಯಕ್ರಮಗಳು ಇರ್ತಾವ, ಪಾಪ ಕರೀಲಿ ಬಿಡ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು, ಬಾಬಾ ಸಾಹೇಬ್ರ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಅವ್ರಿಗೆ ಬಹಳಷ್ಟು ಇದೆ. ಇವತ್ತು ನಾವು ಬೀದರ್ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಕಾರ್ಯಕ್ರಮ ಆಗ್ತಾ ನೋಡ್ತಾ ಇರ್ತೀನಿ, ಅಲ್ಲಿ ಒಂದೊಂದು ಸಲ ಪಾಪ ಯಾರು ಪ್ರಮುಖರು ಕರೆದ್ರು ಕೂಡ ಸ್ವ ಇಚ್ಛೆಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರ. ನನ್ನ ಪರವಾಗಿ ಕೂಡ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇನ್ನೂ ಬಾಬಾ ಸಾಹೇಬರ ಕಾರ್ಯದಲ್ಲಿ ಹೆಚ್ಚಿನ ತೊಡಗಲಿ, ಆ ಶಕ್ತಿ ಬಾಬಾ ಸಾಹೇಬರು ಆ ವೀರಭದ್ರೇಶ್ವರ ಕೊಡ್ಲಿ ಅಂತ ಆ ದೇವರಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ. ಮಾಣಿಕ್ ಪವಾರ್ ಅವರು, ಮಲ್ಲಿಕಾರ್ಜುನ್ ಶರ್ಮಾ ಅವರು, ಬಸವರಾಜ್ ದತ್ತಾಪುರಿ ಅವರು, ಸಂತೋಷ್ ಸತಿವಾಳ್ ಅವರು, ಶಾಂತಕುಮಾರ್ ಹಳ್ಳಿ ಅವರು, ಜಟ್ಟಪ್ಪ ರಾಂಪುರಿ ಅವರು, ಸಚಿನ್ ಮಡಪತಿ ಅವರು, ವಿಜಯ್ ಕುಮಾರ್ ಶಿವಪುರ್ ಅವರು, ನಾಗಯ್ಯ ಸ್ವಾಮಿ ಅವರು, ವೀರೇಶ್ ರೆಡ್ಡಿ ಅವರು, ಸಚಿನ್ ಕಲ್ಲೂರ್ ಅವರು. ಇಲ್ಲಿ ಏನ್ ಕಷ್ಟ ಇದೆ ಅಂದ್ರೆ ಮತ್ತಿದ್ರೆ ಯಾರ ಹೆಸರು ಬಿಟ್ಟ ಅವ್ರು ನನಗೆ ಸಿಟ್ಟು. ಇದು ದೊಡ್ಡ ಸಂಕಟದ, ಅದಕ್ಕೆ ನಾನು ಯಾರ ಹೆಸರು ಹೇಳೋದಿಲ್ಲ, ಎಲ್ಲರ ಹೆಸರು ನನ್ನ ಮನದಲ್ಲಿ ಇದೆ ಅಂತ ಹೇಳಿ. ಯಾಕಂದ್ರೆ ಪಾಪ ಸಹಜಕ್ಕಿದೆ, ಸಾಹೇಬ್ರಿಗೆ ಇಷ್ಟು ಮಂದಿ ಹೆಸರು ತಗೊಂಡ್ರು ನನ್ನ ಹೆಸರು ಹೇಳೇ ಇಲ್ಲ, ದಯಮಾಡಿ ಕ್ಷಮಿಸ್ರಿ. ಯಾಕಂದ್ರೆ ಒಬ್ಬರು ಬೀದರ್ ನಮ್ಮ ನಿಗಡದಲ್ಲಿ ಒಬ್ಬರು ತೀರ್ ಹೋಗಿದ, ಆ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಬೇಕಾಗಿದೆ. ಆ ಸಲುವಾಗಿ ನಿಮ್ಮೆಲ್ಲರ ಕ್ಷಮೆ ಇರಲಿ. ನಾನು ಯಾರ ಹೆಸರು ಏನು ವಿಶ್ವಗಳು ಬಸವಣ್ಣರು 12ನೇ ಶತಮಾನದಲ್ಲಿ ಏನ್ ಹೇಳಿದಾರಲ್ಲ, ಇವನ್ ಯಾರವ ಇವನ್ ಯಾರವ ಇವನ್ ಯಾರವ ಎನ್ನದೆ ಇವನ್ ನಮ್ಮವ ಇವನ್ ನಮ್ಮವ ಇವನ್ ನಮ್ಮವ ಎನ್ನಯ್ಯ ಕೂಡಲ ಸಂಗನ ದೇವ. ನಾವೆಲ್ಲರೂ ಸೇರಿ, ನಾವೆಲ್ಲರ ನನ್ನ ಮನದಾಳದಲ್ಲಿ ತಾವೆಲ್ಲರೂ ಕೂಡ ಇದ್ದೀರಾ ಅಂತ ನಾನು ಹೇಳಿ, ಇವತ್ತು ವಿಶೇಷವಾಗಿ ಬಹಳ ದಿವಸದಿಂದ ನಾನು ಶಾಸಕನಾಗಿದ್ದಾಗ ಅವಾಗಿಂದ ಹಿಡ್ಕೊಂಡು ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಆಗಬೇಕು, ಮೂರ್ತಿ ಆಗ್ಬೇಕು ಅಂತ ಇಲ್ಲೆಲ್ಲರ ಜನರ ಒಂದು ಸಂಕಲ್ಪ ಇತ್ತು. ಆ ಸಂಕಲ್ಪ ಬಹಳ ದಿನದವರೆಗೆ ನಾನು ಶಾಸಕನಾಗಿ ಮತ್ತು ನಮ್ಮ ಸೋದರಗಳು ವಿಧಾನ ಪರಿಷತ್ತರ ಸದಸ್ಯರಾಗಿ ಬೇರೆ ಬೇರೆ ಇದರಲ್ಲಿ ಕೆಲವೊಂದು ಅನುದಾನ ಕೂಡ ನಾವು ಕೊಟ್ಟು ಇವತ್ತು ಅದು ಉದ್ಘಾಟನೆಗೊಳ್ತಾ ಇದೆ. ವಿಶೇಷವಾಗಿ ನನ್ನ ಕೈಯಿಂದ ಉದ್ಘಾಟನೆ ಮತ್ತು ನನ್ನ ಕೈಯಿಂದ ಅಧ್ಯಕ್ಷತೆ ಮಾಡಿದ್ರಿ. ನಮ್ಗೆಲ್ಲ ಸಮಾಜದ ಮುಖಂಡರಿಗೆ ಮತ್ತೆಲ್ಲರಿಗೆ ನಾನು ಕೋಟಿ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದ್ರೆ ಯಾರು ಕೆಲಸ ಮಾಡ್ತಾರ ಅವ್ರಿಗೆ ಕೂಲಿ ಕೊಡಬೇಕು, ಯಾರು ಕೆಲಸ ಇದು ಕೊಟ್ಟಿದಾರ ಅಥವಾ ಯಾರು ಮಾಡಿದಾರ ಒಳ್ಳೆ ಕೆಲಸ ಅವ್ರಿಗೆ ಖರೀದಿ ಮಾಡಿಸ್ತಕ್ಕಂಥ ಕೆಲಸ ತಾವು ಮಾಡಿದ್ರಿ. ಇವತ್ತು ಅನೇಕ ಕಡೆ ನಾವು ನೋಡ್ತೀವಿ, ಎಲ್ಲೋ ಯಾರೋ ಕೊಡ್ತಾರೆ ಯಾರೋ ಬರ್ತಾರೆ, ಅದು ಯಾವುದು ಕೂಡ ಶಾಶ್ವತ ಅಲ್ಲ. ನಾವ್ ಇರ್ತಕ್ಕಂಥದ್ದಿಂದಲೇ ಯಾರು ಮಾಡಿದಾರ, ನಾವು ಯಾರಿಗೆ ಹೇಳ್ಬೇಕು, ಯಾರಿಗೆ ಕರಿಬೇಕು, ತಾವೆಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡಿದ್ರಿ. ನಿಮ್ಗೆ ನಾನು ಕೋಟಿ ಅಭಿನಂದನೆಗಳು ಸಲ್ಲಿಸ್ತೀನಿ. ಇದು ಸುಮಾರು ವರ್ಷದಿಂದ ಪೆಂಡಿಂಗ್ ಇದೆ. ಪಾಪ ಇವರೆಲ್ಲ ಶತ ಪ್ರಯತ್ನ ಮಾಡಿ, ಇಲ್ಲ ಸರ್ ಇದು ಆಗ್ಲೇಬೇಕು,
ಈ ಪೆಡಿಸ್ಟಲ್ಗೆ ಇಷ್ಟು ದುಡ್ಡು ಬೇಕು, ಇದಕ್ಕೆ ಇಷ್ಟು ದುಡ್ಡು ಬೇಕು, ಅದಕ್ಕೆ ದುಡ್ಡು ಬೇಕು ಅಂದಾಗ ಇವ್ರು ಒಬ್ಬರೇ ಹೆಸರು ನಾನು ಹೇಳ್ತಾ ಇದ್ದೀನಿ ಅಂತ ಸಮಾಜ ಮುಖಂಡರು ಯಾರು ಸಿಟ್ಟಾಗದ್ ಬೇಡ. ಇವ್ರ ಜೊತೆಲೆಲ್ಲ ಸಮಾಜ ಮುಖಂಡರು ನೀವ್ ಇದ್ರೆ ಅಂತೇಳಿ ನಿಮ್ ಶಕ್ತಿ ಮೇಲೆ ಇವ್ರು ಮಾಡಿದ್ದಾರೆ. ಈ ಒಬ್ಬರೇ ಶಕ್ತಿ ಮಾಡಕ್ಕಾಗಲ್ಲ. ಅನಿಲ್ ಕರೆಕ್ಟ್ ಮತ್ತೆ ಒಬ್ಬರೇ ಹೆಸರು ಹೇಳ್ರಿ ಸಭೆಯಲ್ಲಿ ಎಲ್ಲರ ಶಕ್ತಿ ಇವ್ರು ಎಲ್ಲರೂ ಎದುರಾಗಿ ಕೆಲಸ ಆಗಿದೆ. ಇವತ್ತು ನಿಜವಾಗ್ಲು ಈ ಊರಿನ ಜನ ಎಲ್ಲ ಸಮಾಜದ ಜನ ಸೇರಿ ಈ ಒಂದು ಕಾರ್ಯ ತಾವು ಮಾಡಿದ್ದಾರೆ. ನಾನು ಬೇರೆ ಬೇರೆ ಕಾರ್ಯಗಳಲ್ಲಿ ನೋಡಿದ ಇಲ್ಲಿ ಬೇರೆ ಬೇರೆ ಕಾರ್ಯಗಳಿಗೆ ಬೇರೆ ಬೇರೆ ಸಮಾಜ ಕಾರ್ಯಗಳು ಮಾಡಿದಾಗ ಇವರು ಬರ್ಬೇಕು ಸರ್, ಅವರು ಬರ್ಬೇಕು ಸರ್, ಇವರು ಬರ್ಬೇಕು ಸರ್ ಅಂತ ಯಾಕೆ ಬರ್ಬೇಕು ಗೊತ್ತಿಲ್ಲ. ಇವೆಲ್ಲ ರಿಯಪ್ಟೇಷನ್ ವಿಲೇಜಸ್ ನಮ್ಮ ರೆಡ್ಡಿಯವ್ರು ಇಲ್ಲೇ ಕಾಣುತ್ತಿರ್ಬೋದು. ಎಲ್ಲ ಇಲ್ಲಿ ಮಾಡ್ತಕ್ಕಂಥ ಕೆಲಸ ಇಲ್ಲೆಲ್ಲ ಕೂಡ ನಾನು ಈ ಭಾಗದ ಶಾಸಕನಾದ ನಂತರ ಹುಲ್ಸೂರು ಮತಕ್ಷೇತ್ರಕ್ಕೆ ಬರ್ತಕ್ಕಂಥ ಇವೆಲ್ಲ ಗ್ರಾಮಗಳು ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ತಾವಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಆ ಸಂದರ್ಭದಲ್ಲಿ ಏನಿತ್ತು ಆಮೇಲೆ 2023ವರೆಗೆ ಏನು ಕಾರ್ಯಕ್ರಮಗಳು ಕೊಟ್ಟಿವಿ, ಏನ್ ಕೆಲಸಗಳಾಗಿವಿ ಅದೆಲ್ಲ ಜನರ ಮಧ್ಯದಲ್ಲಿದೆ. ಇವತ್ತು ವಿಶೇಷವಾಗಿ ಯಾಕೆ ಸಂತೋಷ ಅನಿಸ್ತಾ ಇದೆ ಅಂದ್ರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ನಾವು ಅನಾವರಣ ಮಾಡಿದೀವಿ. ಇವತ್ತು ನಾವು ನೋಡೋ ಬರುವಾಗ ಕೂಡ ಜನ ತಮ್ಮ ಉತ್ಸಾಹ ಇವತ್ತೆದ್ದು ಕಾಣ್ತಾ ಇತ್ತು. ಇವತ್ತು ಬಹಳ ಸಂತೋಷದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ನಾವು ಅನಾವರಣ ಮಾಡಿದ್ವಿ. ಇಷ್ಟಿಗೆ ಸಾಕಾಗೋದಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಏನ್ ಹೇಳಿದಾರ, ಏನ್ ಸಂದೇಶ ಕೊಟ್ಟಿದಾರ ನಾವು ವಿಶೇಷವಾಗಿ ತಾಯಂದ್ರೆ ಕೂತಿದ್ರಿ. ನಾವು ಅವ್ರ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಬರೇ ಮಾತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಮಾಡಿದ ತಕ್ಷಣ ಯಾವುದೂ ಆಗೋದಿಲ್ಲ. ನಾವು ಅನೇಕ ಕಡೆ ನೋಡ್ತಾ ಇದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ಲಿ, ಬಾಬು ಜಗಜೀವನರಾಗ್ಲಿ, ವಿಶ್ವಗುರು ಬಸವಣ್ಣವರಾಗ್ಲಿ ಅನೇಕ ಮೂರ್ತಿಗಳು ಅನಾವರಣ ಮಾಡ್ತಾ ಇದೀವಿ. ಅಲ್ಲಿ ಬದಲಾವಣೆ ಕಾಣಬೇಕು. ನಾವು ಆ ಬದಲಾವಣೆ ಕಾಣಿದಾಗ ಮಾತ್ರ ಅದಕ್ಕೆ ಸ್ಫೂರ್ತಿ ಸಿಗ್ತಕ್ಕಂಥ ಕೆಲಸ ಆಗ್ತದಂತ ನಾನು ಹೇಳಕ್ ಇಚ್ಛಪಡ್ತೇನೆ. ಯಾಕಂದ್ರೆ ವಿಶೇಷವಾಗಿ ನೀವು ಇವತ್ತು ಇಲ್ಲೇನು ಕರೆದಿದ್ರಿ, ಇವತ್ತ ನಮ್ಮ ಬಾಲ್ಕಿ ಕಾಲೇಜಿನ ಪಾಟೀಲ್ ಅವರಿಗೆ ಬಹಳ ಬಾಬಾ ಸಾಹೇಬ್ರ ಬಗ್ಗೆ ಆಗ್ಲಿ, ಬಸವಣ್ಣವ್ರ ಬಗ್ಗೆ ಆಗ್ಲಿ ಬಹಳ ಅಧ್ಯಯನ ಮಾಡಿ ಬಹಳ ವಿಸ್ತಾರವಾಗಿ ಅವ್ರ ಮಾತುಗಳನ್ನು ಹೇಳ್ತಾರೆ. ಯಾಕಂದ್ರೆ ಅವ್ರ ಮಾತು ನಾನು ಕೇಳಬೇಕು ಅಂತಿತ್ತು, ಆದ್ರೆ ಅನಿವಾರ್ಯ ಬೇರೆ ಬೇರೆ ಕಾರಣದಿಂದ ನಾನು ಕೂಡ ಹೋಗಬೇಕಾಗಿದೆ. ವಿಶೇಷವಾಗಿ ಬಾಬಾ ಸಾಹೇಬರು ಹೇಳಿರ್ತಕ್ಕಂಥದ್ದು ಏನು ವಿಶ್ವಜ್ಞಾನಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಎಲ್ಲರಿಗೂ ಕೊಡಿಸೋದಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿ ಇಟ್ಟು ಮಹಾನ ನಾಯಕರಾಗಿದ್ದರು. ಈಗ ನಾವ್ ಯಾರ ಮಾಡ್ತಾ ಇದ್ದೇವ? ಇವತ್ತು ಅವ್ರು ಯಾವ ರೀತಿ ಅವ್ರು ಮಾಡಿದಾರೆ ನೋಡಿ. ಅವ್ರು ಕೊಟ್ಟಂತ ಕೊಡುಗೆ ಏನಿದೆ, ಶತಮಾನದಿಂದಲೂ ಭಾರತ ದೇಶ ಇರುವ ಜಾತಿ ವ್ಯವಸ್ಥೆಯನ್ನು ಮೀರಿ ಸಮಾನತೆ ಹಾಗೂ ಸಾಮಾಜಿಕ ನ್ಯಾಯವನ್ನು ಹೊಂದಲು ಡಾಕ್ಟರ್ ಭೀಮರಾವ್ ರಾಮಾಜಿ ಅಂಬೇಡ್ಕರ್ ಅವರ ಶ್ರಮ ಹಾಗೂ ಅವರ ಕೈಗೊಂಡ ಹೋರಾಟದ ಹಾದಿಯನ್ನು ನಮ್ಮನ್ನು ಒಳಗೊಂಡಂತೆ ನನ್ನನ್ನು ಒಳಗೊಂಡು, ಯಾಕಂದ್ರೆ ನಾವು ಬೇರೆಯವ್ರ ಮೇಲೆ ಹೇಳಬೇಕಾಗಿದ್ದು ನನ್ನನ್ನು ಕೂಡ ಒಳಗೊಂಡು ಇಂದಿನ ಯುವ ಸಮುದಾಯದವರು ಸ್ಮರಿಸಿಕೊಳ್ಳಬೇಕಾಗಿದೆ. ಅಂಬೇಡ್ಕರ್ ಅವರ ತಮ್ಮ ಜೀವನದಕ್ಕೂ ತಾರತಮ್ಯ ಜಾತಿ ವ್ಯವಸ್ಥೆ ವಿರುದ್ಧ ನಿರಂತರವಾಗಿ ಹೋರಾಟ ನಡೆಸಿದರೆ ಬಾಬಾ ಸಾಹೇಬರು ಪ್ರತಿಯೊಬ್ಬರಿಗೂ ಸಮಾನ ಹಕ್ಕುಗಳು ಮತ್ತು ಅವಕಾಶಗಳು ಸಿಗಬೇಕೆಂದು ಅಚಲ ಸಂಕಲ್ಪ ಹೊಂದಿದ್ರು. ನೋಡಿ ಎಷ್ಟು ವಿಚಾರ ಬಾಬಾ ಸಾಹೇಬರು ಯಾವ ರೀತಿ ಅವ್ರ ಸಂಕಲ್ಪಗಳಿದ್ದು ಅನ್ನೋದು. ಶಿಕ್ಷಣ ಮತ್ತು ಸಬಲೀಕರಣದಿಂದ ಸಮಾನತೆ ಎಂಬುದು ಸಂಪೂರ್ಣವಾಗಿ ಹೋಗಣಿಸಬೇಕು. ಇದರ ಜೊತೆಯಲ್ಲಿ ಶೋಷಿತ, ದಲಿತ ಮತ್ತು ಹಿಂದುಳಿದ ಸಮುದಾಯಗಳ ಅಭಿವೃದ್ಧಿ ಆಗಬೇಕು ಎಂಬುದು ಅಂಬೇಡ್ಕರ್ ಅವರ ಆಶಯವಾಗಿತ್ತು. ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ. ಎಲ್ಲ ನೀವು ನೋಡಿದ್ರಿ, ಬಾಬಾ ಸಾಹೇಬರೇ ಹೋಗು ಹೇಳ್ತಾ ಇದ್ರು ಶಿಕ್ಷಣ, ಸಂಘಟನೆ, ಹೋರಾಟ. ಇವತ್ತು ಯಾವ ರೀತಿ ಇದೆ ನೋಡಿ. ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕು ಎಂದು ಹೇಳುವುದರ ಮೂಲಕ ದೇಶದಲ್ಲಿನ ಅಸಮಾನತೆ ನಿವಾರಣೆಗೆ ಶಿಕ್ಷಣವೇ ಮೂಲಮದ್ದು ಎಂದು ಅಂಬೇಡ್ಕರ್ ಅವರು ಹೇಳಿದರು. ಹೇಳ್ತಕ್ಕಂಥ ಅರ್ಥ ಏನು ಅಂದ್ರೆ, ಶಿಕ್ಷಣ ನಾವು ಪಡೆದುಕೊಂಡೆವು ಅಂದ್ರೆ ನಾವು ಎಷ್ಟು ಶಕ್ತಿಶಾಲಿ ಆಗ್ತೀವಿ, ನಮಗೆಷ್ಟು ಶಕ್ತಿ ಬರ್ತದ. ಇಡೀ ದೇಶದಲ್ಲಿನ ವಿಶ್ವದಲ್ಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟೊಂದು PhD ಡಿಗ್ರಿ, ಡಾಕ್ಟರೇಟು ಇಡೀ ವಿಶ್ವದಲ್ಲಿ ತಗೊಂಡಿರ್ತಕ್ಕಂಥ ಹೆಗ್ಗಳಿಕೆ ಅದು ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗಿದೆ. ಇವತ್ತು ಅವ್ರು ಅದೇ ಹೇಳ್ತಾರ, ಯಾವ ರೀತಿ ನೀವು ಹುಲಿ ಇದ್ದಾಗ ಘರ್ಜನೆ ಆಗ್ತದ, ನಮ್ಮ ಹತ್ರ ಶಿಕ್ಷಣ ಇತ್ತು ಅಂದ್ರೆ ನಮ್ಗೆಲ್ಲರೂ ಕೂಡ ಸಿಗ್ತದೆ. ಶಿಕ್ಷಣ ಇದ್ದಿಲ್ಲ ಅಂದ್ರೆ ಯಾವುದು ಕೂಡ ಆಗೋದಿಲ್ಲ. ಈಗಿನ ದಿನದಲ್ಲಿ ಶಿಕ್ಷಣದ ಮೂಲಕ ಸಬಲೀಕರಣ, ಸಾಮಾಜಿಕ ಕಟ್ಟುಪಾಡುಗಳಿಗೆ ಸವಾಲು ಹಾಕುವ ಮತ್ತು ಭಯ ಹುಟ್ಟಿಸುವ ಸಾಧನವಾಗಿ ಶಿಕ್ಷಣಕ್ಕೆ
ಅಂಬೇಡ್ಕರ್ ಅವರು ಬಹಳ ಒತ್ತು ನೀಡಿದರು, ಶಿಕ್ಷಣದ ಬಗ್ಗೆ ಬಹಳ ಒತ್ತು ನೀಡತಕ್ಕಂಥ ಕೆಲಸ ಮಾಡಿದರು. ಇವತ್ತು ನಾವು ನೋಡಿದಾಗ ಬಹಳಷ್ಟು ಜನ ಈ ಗಡಿ ಭಾಗದಲ್ಲಿ ಏನ್ ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ನಾವು ಅಂತೀವಿ, ಈ ಭಾಗದಲ್ಲಿ ಕೂಡ ಆರ್ಟಿಕಲ್ 371 ರೂವಾರಿಗಳಾದಂತಹ ನಮ್ಮ ದಿಲ್ಲಿಯವರೇ ಇವತ್ತೇನು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಇವತ್ತೇನು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರ. ಇವತ್ತು ಆರ್ಟಿಕಲ್ 371J ಮಾಡಿ ಇವತ್ತು ಅವ್ರು ನೋಡ್ತಾ ಇದ್ರಿ ಎಷ್ಟೊಂದು ಜನರಿಗೆ ಇವತ್ತು ಮೆಡಿಕಲ್, ಡೆಂಟಲ್, ಇಂಜಿನಿಯರಿಂಗು ಇವತ್ತು ಅನೇಕ ಇದರಲ್ಲಿ ಇವತ್ತೆಲ್ಲ ಡಾಕ್ಟರ್ ಸಿಗ್ತಾ ಇದೆ. ಹಿಂದಿನ ದಿನಗಳಲ್ಲಿ ಯಾರಾದ್ರೂ ಓದ್ಬೇಕಂದ್ರೆ ಯಾರಾದ್ರೂ ಶ್ರೀಮಂತರ ಮಕ್ಕಳು ಅವ್ರು ಮಾತ್ರ ಓದ್ತಕ್ಕಂಥ ಸೌಲಭ್ಯ ಇದೆ. ಇವತ್ತಿನ ದಿನದಲ್ಲಿ ಆರ್ಟಿಕಲ್ 371 ಆದ ನಂತರ ಎಲ್ಲ ಇವತ್ತು ಪ್ರತಿಯೊಂದು ಊರಲ್ಲಿ ಹೋಗಿ ನೀವು ಅಲ್ಲಿ ಡಾಕ್ಟರ್, ಇಂಜಿನಿಯರ್ ಅಡ್ಮಿಷನ್ ಆಗಿದೆ, ಓದ್ತಾ ಇದ್ದಾರ, ಇವತ್ತು ಹೊರಗೆ ಬರ್ತಾ ಇದ್ದಾರೆ. ಇವತ್ತು ಅದಕ್ಕೆಲ್ಲ ಆರ್ಟಿಕಲ್ 371G ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಭಾರತ ದೇಶಕ್ಕೆ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದ ಪ್ರತಿಫಲವಾಗಿ ಇಂದು ದೇಶದಲ್ಲಿ ಕೆಳವರ್ಗದ ಬಹುತೇಕ ನಾಯಕರು ಗುಣಮಟ್ಟದ ಶಿಕ್ಷಣ ಪಡೆದು ರಾಜಕೀಯ ಕ್ಷೇತ್ರದಲ್ಲಿ ನಾನು ಈಗಾಗಲೇ ಹೇಳಿದಲ್ಲ, ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ, ಮುಖ್ಯಮಂತ್ರಿಯಾಗಿ, ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವತ್ತು ಬಹಳ ನಮಗೆ ಗೌರವ ಇದೆ, ಬಹಳ ಹೆಮ್ಮೆ ಇದೆ. ನಮ್ಮವರೆಗೂ ಇವತ್ತು ಎಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರ, ಇವತ್ತು ಒಳ್ಳೆ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ನಿಮ್ಮೆಲ್ಲರೆಲ್ಲ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಒಟ್ಟಾರೆಯಾಗಿ ಇಂದಿನ ಯುವ ಪೀಳಿಗೆಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಅರಿತುಕೊಳ್ಳುವ ಮೂಲಕ ಅವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು. ಅಲ್ಲದೆ ಗುರು ಹಿರಿಯರನ್ನು ಗೌರವದಿಂದ ಕಾಣಬೇಕು. ಜೊತೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಕನಸು ನನಸು ಮಾಡುವ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಬೇಕಾಗಿದೆ. ಇವತ್ತು ದಯಮಾಡಿ ಇವತ್ತು ಅವ್ರು ಕೊಟ್ಟಂತ ಸಂದೇಶ, ಕೊಟ್ಟಂತ ಯಾವ ರೀತಿ ಕೊಟ್ಟಿದಾರ ನಮ್ಮ ಜೀವನದಲ್ಲಿ ನಾವೆಲ್ಲರೂ ಕೂಡ ಅಳವಡಿಸ್ಕೊಳ್ಬೇಕಾಗಿದೆ. ಇವತ್ತೇನು ಬೋದ್ಗಿ ಗ್ರಾಮದಲ್ಲಿ ತಾವೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಮಾಡಿದ್ರಿ. ಇವತ್ತು ನಿಮ್ಗೆಲ್ಲರಿಗೂ ನನ್ನ ಪರವಾಗಿ ಕೋಟಿ ಕೋಟಿ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಇವತ್ತಿನಿಂದ ಎಲ್ಲಾ ಸಮಾಜ ಜನ, ಬರೇ ಶೋಷಿತ ಜನ ಅಥವಾ ದಲಿತರು ಅಂತ ನಾನು ಹೇಳೋದಿಲ್ಲ, ಇವತ್ತೆಲ್ಲ ಇಲ್ಲಿರ್ತಕ್ಕಂಥ ಬೂತ್ಗಳಿರ್ತಕ್ಕಂಥ ಎಲ್ಲಾ ಗ್ರಾಮಸ್ಥರು ಇವತ್ತೇನು ಡಾಕ್ಟರ್ ಬಾಬಾ ಸಾಹೇಬ್ ಮೂರ್ತಿ ಅನಾವರಣ ಆಗಿದೆ. ನೀವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗ್ಬೇಕು, ಬದಲಾವಣೆ ಕಾಣಬೇಕು. ಅದು ಮಾತ್ರ ನೀವೇನು ಬಾಬಾ ಸಾಹೇಬರು ಸ್ಟ್ಯಾಚ್ಯೂ ಕುಂಡಿಸಿದ್ರಿ, ಇವತ್ತು ಅವ್ರಿಗೆ ಕೂಡ ಒಳ್ಳೇದಾಗ್ತದೆ. ನಿಮಗಿಂದ ಇವತ್ತು ನಿಮ್ಗೆಲ್ಲ ಸಂದೇಶ ಕೊಟ್ಟಿದಾರ, ಅದು ಒಳ್ಳೇದಾಗ್ತದ ಅಂತ ನಾನು ಭಾವಿಸ್ತೀನಿ. ಇವತ್ತು ಅವತ್ತು ನೋಡಿದ್ರಿ ಹುಮ್ನಾಬಾದ್ ಕ್ಷೇತ್ರ, ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ನನ್ನನ್ನು 4 ಬಾರಿ ಶಾಸಕನಾಗಿ, ಮಂತ್ರಿಯಾಗಿ ಸೇವೆ ಮಾಡತಕ್ಕಂಥ ಅವಕಾಶ ನನ್ನನ್ನು ಕೊಟ್ಟಿದ್ರಿ. ಸೇವೆ ಮಾಡತಕ್ಕಂಥ ಅವಕಾಶ ಕೂಡ ನನಗನ್ನಿಸ್ತದ. ತಾವು ಬೋದ್ಗಿ ಗ್ರಾಮಸ್ಥರೆಲ್ಲ ಬಹಳ ಜನ ಇರ್ಬೋದು, ನಿಮ್ಗೆಲ್ಲ ಗುರ್ತಿದೆ. ರಾಜಶೇಖರ್ ಪಾಟೀಲ್ ಇದ್ದ ಸಮಯದಲ್ಲಿ ಏನೇನು ಅಭಿವೃದ್ಧಿ ಆಯ್ತು. ನಾನು ಶುರು ಇಲ್ಲಿ 2008ರಲ್ಲಿ ಇವು ಗ್ರಾಮಗಳಿಗೆ ಬರ್ಬೇಕಾದ್ರೆ ಬಹಳ ಕಷ್ಟ ಇತ್ತು. ಯಾರ ರೋಡು, ಯಾವ ಪರಿಸ್ಥಿತಿ, ಏನು, ಎಲ್ಲಿ ಬರಬೇಕು, ಎಲ್ಲಿ ಹೋಗ್ಬೇಕು, ಏನಪ್ಪ ಕರೆಕ್ಟಾ ಏನ್ ಸುಳ್ಳದ ಇವೆಲ್ಲ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ಇವು ಗ್ರಾಮಗಳಿಗೆ ಬರ್ಬೇಕಾದ್ರೆ ರಮೇಶ್ ರೆಡ್ಡಿ ಅಲ್ಲ, ರೆಡ್ಡಿ ಸಮಾಜ ಮುಖಂಡ ಕಾಳತ್ತಿನ ಅವನು ಹೇಳ್ತಕ್ಕಂಥದ್ದು ಆ ಯಾರಾದರೂ ಮಾಡಿದ್ರೆ ನಿಮ್ ಕ್ಷೇತ್ರದ ಜನರ ಆಶೀರ್ವಾದದಿಂದ ಬಂದ ವೇಳೆ ನಾನು ಹೇಳ್ತಕ್ಕಂಥದ್ದು ಈಗ ಒಂದಲ್ಲ, ನಿಮಗೇರಿ ಒಂದೇ ಅಲ್ಲ, ಎಲ್ಲ ನಾವೇ ಮಾಡಿದ್ರು, ಬೇರೆ ಯಾರು ಮಾಡಿರ್ಲಿಲ್ಲ. ಇಲ್ಲಿ ಏನ್ ಮಾಡಿದ್ವಿ, ಇಲ್ಲಿ ಏನಾಗಿತ್ತು ಪರಿಸ್ಥಿತಿ ಎಲ್ಲ ಟಿವಿದವ್ರು ಬಂದಿರು. ಅರವಿಂದ್ ಕುಮಾರ್ ಹೇಳಿದವರೇ, ನಿಮಗ ಇಲ್ಲೇ ಬಾಜು ಗೊತ್ತದ್ರಲ್ಲೋ ಇಲ್ಲಿ ಸತ್ತರ ಹೊಳಗ್ ಜಾಗ ಇದ್ದಿಲ್ಲ. ಇವ್ರು ಏನ್ ಮಾಡಿದ್ರು ಅಂದ್ರೆ ಪೂರಾ ಟಿವಿ ನೈನ್ ಮೀಡಿಯಾ ಎಲ್ಲರೂ ಬಂದ್ರು. ಇಲ್ಲಿ ಆ ಹೆಣ ಇಟ್ಕೊಂಡು ಕುಂದ್ರು ಮಧ್ಯ ರೋಡ್ನಲ್ಲಿ. ನಾವು ಮಣ್ಣು ಮಾಡಂಗಿಲ್ಲ, ನಮಗ್ ಜಾಗ ಬೇಕು. ಇವತ್ತು ಅಂದಾಗ ನಾವು ಹೋರಾಟ ಮಾಡಿ ಇವತ್ತು ಯಾರು ನಮ್ಮ ಪಟೇಲ್ ಅಂತಿದ್ದಾರೆ, ಪಾಪ ಹಿಂದೂ ಸಂಸ್ಥೆಯವ್ರಿಗೆ ದುಡ್ಡು ಬರ್ಬೇಕಂತ ನಾವು ಹೋರಾಟ ಮಾಡಿ ನನ್ನ ಕೈಯಿಂದ ಕೂಡ ಅವ್ರಿಗೆ ನಾನು ದುಡ್ಡು ಕೊಟ್ಟು, ಸರ್ಕಾರದಿಂದ ದುಡ್ಡು ಕೊಟ್ಟು ಆ ಕೆಲಸ ಆ ಕೆಲಸ ಮಾಡ್ತಕ್ಕಂಥದ್ದು ನಾವು ಮಾಡಿರೋದು ಎದುರಿದೆ. ಯಾರಿಗೂ ಕೂಡ ಕದ್ದಿ ಮುಚ್ಚಿ ಹೇಳ್ತಕ್ಕಂಥದ್ದಿಲ್ಲ, ಯಾರಿಗೂ ಕೂಡ ಸುಳ್ಳು ಹೇಳಿ ನಾವು ಸುಳ್ಳು ಹೇಳಿ ಜಗ ಖಾಲಿ ಮಾಡ್ತಕ್ಕಂಥವ್ರಲ್ಲ. ಯಾವಾಗ ನಿಜ ಇದೆ, ಯಾವಾಗ ಸತ್ಯ ಇದೆ, ಅದೇ ಜನರ ಮಧ್ಯದಲ್ಲಿ ಹೇಳ್ತಕ್ಕಂಥದ್ದು ನಮ್ಮ ಸೌಮ್ಯ. ಇವತ್ತು ಯಾಕೆ ಹೇಳ್ತಾ ಇದ್ದೀನಿ, ನಿಮ್ಮೆಲ್ಲರ ಆಶೀರ್ವಾದದಿಂದ 3 ಬಾರಿ ಶಾಸಕನಾಗಿ, ಮಂತ್ರಿಯಾಗಿ, ಯಾಕಂದ್ರೆ ನಿಮ್ ಕ್ಷೇತ್ರ ಬರ್ಲಿಕ್ಕಿನ ಪೈಲ ಅಲ್ಲಿ ಹುಮ್ನಾಬಾದ್ದಾಗ ನಾನು 1 ಬಾರಿ ಗೆದ್ದಿದ್ದ, ಅದೇ 4 ಬಾರಿ ನಾನು ಶಾಸಕನಾಗಿ, ಮಂತ್ರಿಯಾಗಿ, ಕೆಲವು ಸಂಸ್ಥೆಗಳ ಅಧ್ಯಕ್ಷರಾಗಿ ಕೂಡ ಸೇವೆ ಮಾಡ್ತಕ್ಕಂಥ ಅವಕಾಶ ನೀವು ಕೊಡಿ. ಈಗಿನ ದಿನಗಳು ತಾವು ನೋಡ್ತಾ ಇದ್ರಿ, ಈಗಿನ ದಿನಗಳು ಯಾವ ರೀತಿ ಪ್ರಾರಂಭ ಆಗಿವೆ. 2023ರಿಂದ ನೀವೆಲ್ಲ ಹಿಂದೆ ಹೋಗ್ತಾ ಇದ್ರಿ. ಈಗ ಏನು 23, 24 ಬರ್ಬೇಕಾ, 22 ಬರ್ಬೇಕು?
ಈಗ 22, 21 ಹೊಂಟದ ರಮೇಶ್ ಕರೆಕ್ಟಾ? ಈಗ ಏನ್ ಹೇಳ್ತಾರೆ ಒಂದ್ ಕಡೆ ಪಾಪ ನಾನು ನಿನ್ನೆ ಕೆಡಿಪಿ ಸಭೆ ಮಾಡಿದ್ರು ಶಾಸಕರು, ನಾನು ಕೆಡಿಪಿ ಸಭೆ ಗಮನ ಕೊಟ್ಟು ನೋಡ್ತಾ ಇದ್ದ, ಅಲ್ಲಿ ಹೇಳ್ತಾ ಇದ್ರು ಇವತ್ತೇನು ಹುಮ್ನಾಬಾದಲ್ಲಿ ಪೊಲ್ಯೂಷನ್ ಇವತ್ತು ಆಗ್ತಾ ಇದೆ, ಆ ಪೊಲ್ಯೂಷನ್ ಬಂದ್ ಮಾಡತಕ್ಕಂತ ಕೆಲಸ ನಂದಲ್ಲ, ಶಾಸಕರದಲ್ಲ, ನಿಮ್ಮದು ಅಲ್ಲ ಅಂತ ಚಂದ್ರಶೇಖರ್ ಪಾಟೀಲ್ ಹೇಳ್ತಾ ಇದ್ರು. ಮತ್ತೆ ಯಾಕೆ ಸ್ವಾಮಿ ಅದು ಸರ್ಕಾರದ ಮಿನಿಸ್ಟರ್ ಅಂತ. ಮತ್ತೆ ಇಲ್ಲಿ ರೋಡ್ ಉದ್ಘಾಟನೆ ಮಾಡಿದ್ರು, ಭಾಷಣ ಮಾಡಿದ್ರು, ಎಲ್ಲಿ ಭಾಷಣ ಮಾಡಿದ್ರು ಶಾಸಕರು ಏನ್ ಹೇಳ್ತಾ ಇದಾರೆ ಅಂದ್ರೆ ನಾನ್ ಬಂದ್ ಮಾಡ್ದ 20 ವರ್ಷ ಇಟ್ಕೊಂಡು ಬಂದಾಗಿಲ್ಲ, ಇವತ್ತು ಅಲ್ಲಿ ನಿಮ್ ಜನರಿಗೆ ಏನು ಅನಾನುಕೂಲತೆ ಆಯ್ತು ಅನುಕೂಲತೆ ಮಾಡ್ತಕ್ಕಂಥ ಕೆಲಸ ನಾನ್ ಮಾಡಿದೀನಿ ಅಂತ ಇಲ್ಲಿ ಐವಿ ಪ್ರವಾಸಿ ಮಂದಿರ ಹತ್ರ ಭಾಷಣ ಮಾಡಿ ಹೇಳ್ತಾರೆ. ಅದಕ್ಕೆ ಹೇಳ್ತಾರ ಇದು ಬಂದ್ ಮಾಡೋ ಕೆಲಸ ನಮ್ದಲ್ಲ, ಇದು ಸರ್ಕಾರ ಗಮನಕ್ಕೆ ನೀ ಯಾಕೆ ಕೊಡ್ತಪ್ಪ? ಸರ್ಕಾರ ಗಮನಕ್ಕೆ ಅಧಿಕಾರಿಗಳು ಕೊಡ್ತಾರ. ಒಂದ್ ಕಡೆ ಭಾಷಣದಾಗ ಹೇಳ್ತೀರ ಬಂದ್ ಮಾಡೀನಿ, ಇನ್ನೊಂದ್ ಕಡೆ ಹೀಗೆ ಬರೇ ಜನರಿಗೆ ಸುಳ್ಳು ಹೇಳ್ತಕ್ಕಂಥ ದಾರಿಯಲ್ಲಿ ಇಲ್ಲಿ ನಡೀತಾ ಇದೆ. ಬಂಧುಗಳೇ, ತಾವೆಲ್ಲ ಎಚ್ಚರಿಕೆ ಆಗಿದೆ, ಚುನಾವಣೆ ಆಗಿದೆ, ಪಾಪ ಶಾಸಕರಾಗಿದ್ದಾರ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಾನು ಹೇಳ್ತಾ ಇದ್ದೀನಿ, ಈಗಾದ್ರೂ ನೀವು ಶಾಸಕರಿದ್ದೀರಿ, ಅಭಿವೃದ್ಧಿ ಮಾಡ್ತಕ್ಕಂಥ ಕಡೆ ಕೆಲಸ ಕೊಡಿ, ಎಲ್ಲಿ ಶ್ರಮ ಮಾಡಬೇಕು, ಎಲ್ಲಿ ಕೆಲಸ ಮಾಡಬೇಕು, ಎಲ್ಲಿ ಏನ್ ನಡೀತಾ ಇದೆ. ಇದು ಸರ್ಕಾರದಿಂದ ದುಡ್ಡು ಸಾಕಷ್ಟು ಬರ್ತಾ ಇದೆ. ಒಂದ್ ಕಡೆ ಹೇಳ್ತಾರೆ ಸರ್ಕಾರ ಏನು ಕೊಡ್ತಾ ಇಲ್ಲ. ಮೊನ್ನೆ ಮಾದೇವಪ್ಪ ಸಾಹೇಬ್ ಬಂದಿದ್ದು ದುಮ್ಮಗುಂಡಿಯಲ್ಲಿ, ಇಲ್ಲ ಸರ್ ಈ ಮಾಧ್ಯಮ ಕ್ಷೇತ್ರ ತಾವೆಲ್ಲ ಇದ್ರಿ 20 ಕೋಟಿ ಕೆಲಸ ಮಾಡಬೇಕಾದ್ರೆ ಏನೋ ಬೇಕು, ಏನು 4 ಮಂದಿ ಅಧಿಕಾರಿಗಳಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ 50 ಕೋಟಿ ಕೆಲಸ ಅವ್ರಿಗೆ ಸಿಕ್ಕಿದ್ರೆ ನನಗಂತೂ ಅರ್ಥ ಆಗ್ತಿಲ್ಲಪ್ಪ. ನಮ್ಮ ಸರ್ಕಾರದಲ್ಲಿ ಹೆಂಗ್ ಕೆಲಸ ನಡೀತಿದೆ, ಹೆಂಗ್ ಮಾಡ್ತಾ ಇದಾರ, ಯಾರು ಮಾಡ್ತಾ ಇದಾರ ಅನ್ನೋದನ್ನ ನಾವೇನು ಯಾರ ಮಾಡಲಿ, ಅಟ್ಲೀಸ್ಟ್ ಗುಣಮಟ್ಟದ ಕಾರ್ಯಗಳಾಗ್ಲಿ ಅದಕ್ಕಾದ್ರೂ ಮಾಡ್ಬೇಕು ತಾನೆ. ನಾವೇನು ಇವ್ರು ಮಾಡತ್ತಾರ ಅವ್ರು ಮಾತ್ರ ಯಾರಾದ್ರೂ ಮಾಡಿ ಒಳ್ಳೆ ಕೆಲಸಗಳಾಗ್ಬೇಕು, ಗುಣಮಟ್ಟದ. ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ನಾನು ನಿನ್ನೆ ಕೆಡಿಪಿ ಸಭೆಯಲ್ಲಿ ನೋಡ ಇವೆಲ್ಲ ಇವತ್ತು ನೀವ್ಯಾಕಂದ್ರ ತಾವು ಮತ ಬಾಂಧವರು, ತಾವು ಮುಂದೆ ಕೂಡ ಈ ಕ್ಷೇತ್ರ ಯಾರು ಪ್ರತಿನಿಧಿಸಬೇಕು, ನಾವು ಯಾರಿಗೆ ವೋಟ್ ಹಾಕ್ಬೇಕು, ಯಾರಿಗೆ ವೋಟ್ ಹಾಕ್ತೀರಿ ಏನಾಯ್ತು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ವಯಿಗಳು ನಾವೆಲ್ಲ ನೀವು ನೋಡ್ತಾ ಇದ್ರಿ. ಯಾರು ಬಾಬಾ ಸಾಹೇಬರ ವಿರುದ್ಧವಾಗಿ, ಯಾರು ಬಾಬಾ ಸಾಹೇಬರು ಸಂವಿಧಾನ ಬದಲಾವಣೆ ಮಾಡ್ಬೇಕಂತಾರ, ನೀವು ಅಂತವ್ರ ಜೊತೆಯಲ್ಲಿ ನೀವೆಲ್ಲ ಮಾಡಿದಾಗ ಇವತ್ತು ಏನ್ ಫಲ ಆಗ್ತದ ನೀವೇ ಸ್ವಲ್ಪ ವಿಚಾರ ಮಾಡಿ. ಇವತ್ತು ಒಂದ್ ಕಡೆ ಹೇಳ್ತಾರ, ತಾವು ನೋಡಿದ್ರಿ, ಯಾಕಂದ್ರೆ ಪದೇ ಪದೇ ಹೇಳಿದ್ರ ಇದು ಆಗೋದಿಲ್ಲ. ಎಲ್ಲಿ ರಾಜ್ಯಸಭೆಯಲ್ಲಿ ತಾವು ನೋಡಿದ್ರಿ, ನಮ್ಮ ದೇಶದ ಗೃಹ ಮಂತ್ರಿಗಳು ಏನ್ ಹೇಳ್ತಾರ ಮತ್ತು ಅವ್ರು ನೋಡಿದ್ರಿ ಅಂತ ನಾನು ಭಾವಿಸಿದ್ದೀನಿ. ನಾನು ಪದೇ ಪದೇ ಹೇಳಿದ್ರೆ ನಿಮಗೂ ಕೂಡ ನನಗೂ ಕೂಡ ಒಳ್ಳೇದು ಅನ್ಸಲ್ಲ. कितने बार बोलते अंबेडकर 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 बोलते, उतने ही बार पहले अगर भगवान का नाम ले तो बहुत कुछ हो जाएगा. ಇವತ್ತು ಅಂತವ್ರ ಜೊತೆಯಲ್ಲಿ ನೀವು ನೋಡ್ತಾ ಇದ್ದೀರಿ, ನಿಮ್ ಸಮಾಜದ ಕೆಲವು ಜನ ಇವತ್ತು ಅಲ್ಲಿ ಇಲ್ಲಿ ಹೋಗ್ತಾರೆ. ನಾನು ಹೋಗ್ಬೇಡ ಅಂತ ಹೇಳ್ತಾ ಇಲ್ಲ. ಯಾರು ಅಂಬೇಡ್ಕರ್ ತತ್ವ ಆದೇಶ, ಅಂಬೇಡ್ಕರ್ ಸಾಹೇಬರು ಸಿದ್ಧಾಂತ ನಮ್ಮಲ್ಲಿ ಅಳವಡಿಸ್ಕೊಳ್ತೀವಿ, ಅಂತವ್ರ ಜೊತೆಯಲ್ಲಿ ತಾವು ಕಾರ್ಯಕ್ರಮ ಮಾಡ್ರಿ ಅಂತ ನಾನು ಹೇಳಿ, ಯಾಕಂದ್ರೆ ಹುಗ್ಗಿ ಪಾಟೀಲ್ ಅವರು ಕೂಡ ಬಹಳ ವಿಸ್ತಾರವಾಗಿ ಮಾತನಾಡ್ತಾರ. ನನಗೆ ಇನ್ನೂ ನೇರವಾಗಿ ಬೀದರ್ಗೆ ಹೋಗ್ಬೇಕಾಗಿದೆ. ಬೀದರ್ದಲ್ಲಿ ಒಂದು ಕಾರ್ಯಕ್ರಮ ಮುಗಿಸಿ ಒಬ್ರು ಯಾರೋ ನಮ್ಮ ಬೀದರ್ ಸೌತಲ್ಲಿ ಒಬ್ರು ತೀರ್ ಹೋಗಿದಾರ, ಅಲ್ಲಿ ಆ ಕಾರ್ಯಕ್ರಮದಲ್ಲಿ ನಾನು ಹೋಗ್ಬೇಕಾಗಿದೆ. ಇವತ್ತು ನನಗೆ ಕರೆದಿ ಚಂದ್ರಕಾಂತ್ ಅವರು ಆಗ್ಲಿ, ಚಂದ್ರಕಾಂತ್ ಅವ್ರ ಟೀಮ್ ಆಗ್ಲಿ, ಎಲ್ಲರೂ ಕೂಡ ಬಹಳ ಗೌರವ ಕೊಟ್ಟು ತಾವೆಲ್ಲ ಸನ್ಮಾನಿಸಿರಿ. ಅಲ್ಲಿಂದ ಇಲ್ಲಿಗೆ ಮೆರವಣಿಗೆ ಮುಖಾಂತರ ಕೂಡ ತಾವು ಬರಮಾಡಿಕೊಂಡು ನಮ್ಮನ್ನು ವಿಶ್ವಗುರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಬಹಳ ವೈಭವದಿಂದ ತಾವು ಉದ್ಘಾಟನೆ ಮಾಡಿಸಿದ್ರಿ. ನಮಗೆಲ್ಲರಿಗೆ ಯಶಸ್ವಿ ಆಗಲಿ, ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡಿ ನಮಗೆಲ್ಲರಿಗೆ 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.